ಈ ಗುರುವಾರ ಬಂದು ನಮ್ಮ ಮನೇಲಿ ಪಕ್ಕಾ ಉಡುಪಿ ಬ್ರಾಹ್ಮಿಣ್ ಸ್ಟೈಲ್ದೊಂದು ಊಟ ಆಗಿತ್ತು. ಏನು ಗಮ್ಮತ್ತು ಅಂತೀರಾ, ನನ್ನ ಹಸ್ಬೆಂಡಿಗಂತೂ ತುಂಬ ಖುಷಿಯಾಯಿತು. ಇವತ್ತು ಬೀಟ್ರೋಟ್ ಸಾಸಿವೆ ಮಾಡಿದ್ದೆ, ಹೇಗೆ ಅಂತ ಹೇಳಿ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಎನಿವೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಆ್ಯಕ್ಚುಲಿ ಗುರುವಾರ ಏಕಾದಶಿ ಆಗಿತ್ತು. ಸಿಂಪಲ್ಲಾಗಿ ಒಂದು ಪೂಜೆ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ತುಂಬ ಟೈಮ್ ಆಗಿತ್ತು. ರೆಸಿಪಿ ಏನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ರೆಸಿಪಿಗೆ ಬೀಟ್ರೋಟ್ ಅಂತೂ ಫ್ರೆಶ್ ಆಗಿತ್ತು. ಹಾಗಾಗಿ ಬೀಟ್ರೋಟ್ ಸಾಸಿವೆ ಮಾಡೋಣ ಅಂತ ಹೇಳಿ. ಯುನೀಕ್ ಆಗಿರುತ್ತೆ, ಅದು ಬೇಕಾಗುತ್ತೆ, ಹಾಗೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಸೊ ನೀವೇನಾದರೂ ಟ್ರೈ ಮಾಡಿಲ್ವಾ ಅಥವಾ ನಿಮ್ಮ ಮಕ್ಕಳು ಬೀಟ್ರೋಟ್ ಏನಾದರೂ ತಿನ್ನಲ್ಲ ಅಂದರೆ ಖಂಡಿತ ಮಾಡಿಕೊಡಿ. ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಈವನ್ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಕೆಲವೊಬ್ಬರು ಬೀಟ್ರೋಟು ಸ್ವೀಟ್ ಅಂತ ತಿನ್ನಲ್ಲ, ಬಟ್ ಈ ಥರ ಸಾಸಿವೆ ಮಾಡಿಕೊಡಿ. ಯಾವಾಗಲೂ ಪಲ್ಯ ಅಥವಾ ಕೂರ್ಮ ಮಾಡ್ತಾ ಇರ್ತೀರ, ಈ ಥರ ಸಾಸಿವೆ ಮಾಡಿಕೊಡಿ. ವೈಟ್ ರೈಸಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದಕ್ಕೇನು ಬೇಕು ಅಂದರೆ ಬೀಟ್ರೋಟ್ನ ಈ ಥರ ಚಿಕ್ಕದಾಗಿ ತುರ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಅದರಲ್ಲೂ ಒಂದು ಕಾಲು ಭಾಗ ನನ್ನ ಮಗಳು ಇಸ್ಕೊಬಿಟ್ಲು. ಲಿಫ್ಟಿಗೆ ಹಚ್ಕೊಳ್ತೀನಿ ಅಂತ ಈ ಮೊಬೈಲಲ್ಲಿ ನೋಡಿಬಿಟ್ಟು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಸೊ ಅದನ್ನು ಒಂದಿಷ್ಟು ಅವಳಿಗೆ ಕೊಟ್ಟೆ. ಉಳಿದಿದ್ದು ಮುಕ್ಕಾಲು ಭಾಗನ ಈ ಥರ ತುರ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ತುಂಬ ಬೇಗ ಮಾಡುವಂಥದ್ದು, ತುಂಬ ಹೆಲ್ದಿ ರೆಸಿಪಿ. ನನ್ನ ಹಸ್ಬೆಂಡಿಗಂತೂ ತುಂಬ ಖುಷಿಯಾಯಿತು. ಅಂದರೆ ಫಸ್ಟ್ ಟೈಮ್ ಅವರು ತಿಂದಿದ್ದಂತೆ. ನಾನು ಇದೊಂದು 1 ಇಯರಿಂದ ಮಾಡ್ತಾಯಿದ್ದೀನಿ. ಎಲ್ಲೂ ರೆಸಿಪಿನ ನಾನು ಶೇರ್ ಮಾಡಲಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ಹೇಗೂ ಲಾಗ್ ಶುರು ಮಾಡಿದ್ದೀನಲ್ವ ಅಂತ ಹೇಳಿ ಇದೇ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಈ ಬೀಟ್ರೋಟ್ ಏನಿದೆ, ಕೆಲವೊಬ್ಬರು ಬೇಯಿಸ್ಕೊಳ್ತಾರೆ, ಏನಂದರೆ ಕುಕ್ಕರ್ಗೆ ಹಾಕಿ ಒಂದು ವಿಸಲ್ ತೊಗೊಳ್ತಾರೆ. ನಾನು ಆ ಥರ ಮಾಡಲ್ಲ. ಜಸ್ಟು ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇವನ್ ಸಾಸಿವೆ ಎಲ್ಲ ತುಪ್ಪದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಘಮ ಬರುತ್ತೆ. ನನಗೆ ಹಸ್ಬೆಂಡ್ಗೆ ತುಪ್ಪ ಅಷ್ಟೊಂದು ಆಗದೆ ಇರೋದಕ್ಕೋಸ್ಕರ ನಾನು ಎಣ್ಣೆನ ಮಾಡ್ತಾಯಿದ್ದೀನಿ. ಸೊ ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಒಂದು 100% ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಸೊ ಈ ಥರ ನೀಟಾಗಿ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಸ್ಲಿಮ್ಮಲ್ಲಿ ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಅದು ಅಲ್ಲೇ ಬೆಂದ್ಕೊಬಿಡುತ್ತೆ. ಅಂದರೆ ನೀವು ಸಾಸಿವೆ ಅಂದರೆ ಆ್ಯಕ್ಚುಲಿ ಹಸಿ ತರಕಾರಿಲೇ ಹಸಿಯಲ್ಲೇ ಮಾಡುವಂಥದ್ದು. ಬೀಟ್ರೂಟ್ ಒಂಥರ ಸೊಗಡು ಇರುತ್ತಲ್ವ, ಹಾಗಾಗಿ ಈ ಥರ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಟ್ಟರು ಸಾಕು. ಈ ಥರ ಬೆಂದ್ಕೊಬಿಡುತ್ತೆ. ಕಂಪ್ಲೀಟಾಗಿ ಕೂಲ್ ಆಗಬೇಕು. ಈ ಥರ ಹರಡಿಬಿಟ್ಟು ಆಫ್ ಮಾಡಿ ಬಿಟ್ಬಿಡಿ. ಅದು ಫುಲ್ಲು ಕಂಪ್ಲೀಟಾಗಿ ಅದು ಆರಬೇಕು. ಸೊ ಇನ್ನೊಂದು ಕಡೆ ನಾವೊಂದು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಈ ಥರ ಕಾಯಿ, ಯಾಕಂದರೆ ಅದು ತುರುಳಿಕ್ಕೆ ಬರ್ತಾ ಇರಲಿಲ್ಲ, ಒಂಥರ ಆಗೋಗಿತ್ತು. ಹಾಗಾಗಿ ಈ ಥರ ಹೆಚ್ಕೊಳ್ತಾ ಇದ್ದೀನಿ. ಕಾಯಿ ನಾನು ಒಂದು ಹಿಡಿ ಆಗೋಷ್ಟು ತೊಗೊಳ್ತಾ ಇದ್ದೀನಿ. ಒಂದು ಹಿಡಿಯಲ್ಲಿ ಸ್ವಲ್ಪ ಕಮ್ಮಿ ಬಿಡ್ತಾಯಿದ್ದೀನಿ. ಸೊ ಇದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಅದನ್ನು ಅಲ್ಲಿ ಲಿಡ್ ಕ್ಲೋಸ್ ಮಾಡಿಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಫುಲ್ ಆರ್ಲಿಕ್ಕೆ ಬಿಟ್ಟಿದ್ದೀನಿ. ಆರಬೇಕದು, ಅದಕ್ಕೆ ಲಿಡ್ ತೆಗ್ದೆ. ಸೊ ಬೇಗ ಆರಲಿ, ಲೇಟ್ ಬೇರೆ ಆಗಿತ್ತು ಅಲ್ಲ ಅಂಥೇಳಿ ಇದನ್ನು ತೆಂಗಿನಕಾಯಿನ ನೀಟಾಗಿ ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಒಂದು ಜಾರಲ್ಲಿ ಇಷ್ಟೇ ನೋಡಿ, ಕಾಯಿ ಮತ್ತು ಹಸಿಮೆಣಸು, ಸಾಸಿವೆ ಅಂದರೆ ಏನಿರಬೇಕು, ಸಾಸಿವೆ ಇರಬೇಕು. 2 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಈ ಸಾಸಿವೆ ರುಬ್ಬಿದಾಗ ಅದ್ರ ಗಮನ ಇರುತ್ತಲ್ವ, ಒಂದು ಸಲ ಮಾಡಿ ನೋಡಿ ನೀವು, ಆವಾಗ ಗೊತ್ತಾಗುತ್ತೆ ನಿಮಗೆ. ನಾನು ಬಾಯಲ್ಲಿ ಹೇಳೋದಕ್ಕಿಂತ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ತುಂಬ ಚೆನ್ನಾಗೆ ತುಂಬ ಇಷ್ಟಪಡ್ತಾರೆ. ಕೊನೆಯಲ್ಲಿ ನಾನು ಹಾಕ್ತೀನಿ, ನನ್ನ ಮಗಳು ನನ್ನ ಹಸ್ಬೆಂಡು ಯಾವ ಥರ ಇಷ್ಟಪಟ್ಟು ತಿಂದರು ಅಂತ ಹೇಳಿ. ಸೊ ಈ ಥರ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು. ತರಿ ಮಿಕ್ಸಿ ಮಾಡ್ಕೋಬಾರ್ದು. ತುಂಬ ಹಾಗಂತ ಹೇಳಿ ಗಂಧದ ಥರ ಆಗಬೇಕಂತೆಲ್ಲ, ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಬೇಕಿದ್ದರೆ ಇವಾಗಲೇ ಬೇಕಾದರೆ ಉಪ್ಪು ಹಾಕ್ಕೋಬೋದು. ಮತ್ತು ಏನು ಗೊತ್ತಾ, ಮಿಕ್ಸಿ ಮಾಡ್ಕೋಬೇಕಾದ್ರೆ ಆ ಸಾಸಿವೆ ಎಲ್ಲ ಮೇಲೆ ಹೊಕ್ಕುತ್ತಿರುತ್ತೆ. ಸೊ ಅದನ್ನೆಲ್ಲ ಕೆಳಗಡೆ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಕಾಯಿ ಮಾತ್ರ ರುಬ್ಬುತ್ತೆ, ಸಾಸಿವೆ ರುಬ್ಬಲ್ಲ. ಈಗ ಈ ಬೀಟ್ರೋಟ್ ಏನು ಫ್ರೈ ಮಾಡಿಟ್ಕೊಂಡಿದೆ ಅದು ಫುಲ್ಲು ತಣ್ಣಗಾಗಿದೆ. ಸೊ ಅದಕ್ಕೆ ನೀವೀಗ ಏನು ಮಿಕ್ಸಿ ಮಾಡ್ಕೊಂಡಿದ್ದೀರಲ್ವ, ಕಾಯಿ ಮತ್ತು ಹಸಿಮೆಣಸು ಹಾಗೆ ಸಾಸಿವೆ ಪೇಸ್ಟು, ಅದನ್ನು ಹಾಕ್ಕೊಳ್ಳಿ. ಉಪ್ಪು ನಾನು ಆಲ್ರೆಡಿ ಸ್ವಲ್ಪ ಹುರಿಬೇಕಾದ್ರೆ ಹಾಕಿದ್ದೀನಿ, ಬೇಕಿದ್ದರೆ ನೋಡ್ಕೋಬೋದು. ಸೊ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಾಕಿದರೂ ಆಗುತ್ತೆ. ಇಲ್ಲಾಂದರೆ ನೀವು
ಈಗ ಕೊನೆಯಲ್ಲಿ ಹದ ನೋಡಿ ಹಾಕಿದರೂ ಆಗುತ್ತೆ. ಈಗ ನಾನು 1/4 ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಮನೆ ಮೊಸರಿದ್ದರೆ ತುಂಬ ಒಳ್ಳೆಯದಿತ್ತು. ಸೊ ನನಗೆ ಮನೆ ಹಾಕ್ಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಪ್ಯಾಕೆಟ್ ಮೊಸರೇ ಹಾಕ್ತಾಯಿದ್ದೀನಿ. ಸೊ ಮನೆಯಲ್ಲಿ ಮಾಡಿರುವಂಥ ಮೊಸರನ್ನ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. 1/4 ಲೀಟ್ರ್ ಕಂಪ್ಲೀಟಾಗಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದನ್ನು ಒಂದು ಪ್ಯಾಟರ್ನ್ ರೆಡಿ ಮಾಡ್ಕೋಬೇಕಾಗತ್ತೆ. ಎಷ್ಟು ತೆಳುವಾಗಿ, ಇದು ತುಂಬ ದಪ್ಪ ಇದ್ದರೂ ಚೆನ್ನಾಗಾಗಲ್ಲ, ತುಂಬ ತೆಳುವಾಗಿದ್ದರೂ ಚೆನ್ನಾಗಿರಲ್ಲ. ಸೊ ನಾನು ಯಾವ ಕನ್ಸಿಸ್ಟೆನ್ಸಲ್ಲಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು. ಸೊ ಇನ್ನೊಂದು ಸ್ವಲ್ಪ ನೀರು ಬೇಕನ್ಸುತ್ತೆ. ಸೊ ಜಾರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಾನು ಹಾಕ್ತೀನಿ, ಆವಾಗ ಪರ್ಫೆಕ್ಟಾಗಿ ಆಗುತ್ತೆ. ಇದಕ್ಕೊಂದು ಫೈನಲ್ ಆಗಿ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ. ನನ್ನ ಮಗಳಂತೂ ಬಂದು ನೋಡ್ತಾ ಇದ್ದಾಳೆ, ಇದೇನಿದು ರೆಡ್ಡಿಶ್ ಆಗಿದೆಯಲ್ಲ ಅಂತೇಳಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮೂಲಂಗಿ ಹಸಿ ಗೊಜ್ಜು ಮಾಡಿದ್ದೆ, ಅದಂತೂ ತುಂಬ ಇಷ್ಟ ಆಗಿತ್ತು ಅವಳಿಗೆ. ಸೊ ಹಸಿ ತರಕಾರಿಗಳು ಮಕ್ಕಳು ತಿಂದೇ ಇದ್ದಾಗ ಈ ಥರ ಮಾಡಿಕೊಡೋದ್ರಿಂದ ತುಂಬ ಡಿಫ್ರೆಂಟಾಗಿ, ಆ್ಯಕ್ಚುಲಿ ಅವರು ಒಂದು 5 ಬೈಟ್ ತಿಂದರೂ ಸಾಕು, ಅವರಿಗೆ ಅವರ ಜೀವಕ್ಕೆ ಸಾಕು. ಇಂಟ್ರೆಸ್ಟಾಗಿ ಏನಪ್ಪ ಏನು ಅಂತ ಹೇಳಿ ಫಸ್ಟ್ ಟೈಮು ಒಂದು 5-6 ಬೈಟ್ ತಿಂತಾರೆ, ಆಮೇಲೆ ತಿಂದಿದ್ರು ಪರವಾಗಿಲ್ಲ. ನನ್ನ ಥಿಯರಿ ಹಾಗೆ, ಸ್ವಲ್ಪನಾದರೂ ಹೋಗಬೇಕು ಅಂತ. ಸೊ ಉಪ್ಪು ಕಮ್ಮಿ ಇತ್ತು, ಉಪ್ಪು ಹಾಕಿದೆ. ಸೊ ಫೈನಲಿ ರೆಡಿ ಆಯಿತು. ಸೊ ಈಗ ಒಂದು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹೇಳಿದಾಗಲೇ ಎಣ್ಣೆಲಿ ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ. ಸಾಸಿವೆ, ಇಂಗು ಮತ್ತು ಒಣಮೆಣಸು, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ. ನೀಟಾಗಿ ಈ ಥರ ಒಗ್ಗರಣೆ ಮಾಡ್ಕೊಳ್ಳಿ. ಹಿಂಗೆ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ನಾನು ಹೇಳಿದ್ನಲ್ಲ, ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಅನ್ನದೊಟ್ಟಿಗೆ ಬಿಸಿ ವೈಟ್ ರೈಸ್ ಆಗಬೇಕು. ಇದಕ್ಕೆ ವೈಟ್ ರೈಸು, ಮಜ್ಜಿಗೆ ಮೆಣಸು, ಉಪ್ಪಿನಕಾಯಿ. ಸೊ ಏನು ರುಚಿ ಅಂತೀರ ಗೊತ್ತಾ? ಇದಂತೂ ಮಳೆಗಾಲದಲ್ಲಿ ಈ ಊಟ ಸಿಗಬೇಕು. ನಮ್ಮ ಮನೇಲಂತೂ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಪಕ್ಕ ಬ್ರಾಹ್ಮಿನ್ ಸ್ಟೈಲ್ ಊಟ ಆಗಿಬಿಟ್ಟಿದೆ. ಇದರೊಟ್ಟಿಗೆ ಏನಾದರೂ ಒಂದು ಪಲ್ಯ ಇದ್ಬಿಟ್ಟಿದ್ರೆ ಸೊ ಬ್ರಾಹ್ಮಿನ್ ಸ್ಟೈಲ್ ಪಲ್ಯ ಅಂತ ಊಟನೇ ಅಂತಲೇ ಹೇಳ್ತಾಯಿದ್ರು ಅವರು. ಸಖತ್ತಾಗಿ ಅವರಿಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ನಾನು 1 ಇಯರಲ್ಲಿ ಈಚೆ ಕಲ್ತಿದ್ದೆ, ಯಾಕಂದರೆ ಬೀಟ್ರೋಟದ್ದು ಮಾಡ್ತಾ ಇರಲಿಲ್ಲ ನಮ್ಮ ಕುಂಬಳಕಾಯಿ ಅಥವಾ ಮೂಲಂಗಿ ಅಥವಾ ಸೌತೆಕಾಯಿ ಇದ್ರದ್ದೆಲ್ಲ ಮಾಡ್ತಾಯಿದ್ದೆ. ಸೊ ಇದನ್ನು ಹೊಸದಾಗಿ ಟ್ರೈ ಮಾಡಿರೋದು. ಸೊ ಈ ರೆಸಿಪಿ ನಿಮಗೇನಾದರೂ ಗೊತ್ತಾ? ಇದು ಮತ್ತು ಇನ್ನೊಂದು ಕೆಂಪು ಹರಿವೆ ಬರುತ್ತಲ್ವ, ಎರಡನ್ನೂ ಟ್ರೈ ಮಾಡಿದ್ದೀನಿ, ಎರಡೂ ಚೆನ್ನಾಗಿರುತ್ತೆ. ಇನ್ನೊಂದು ಸಲ ಕೆಂಪು ಹರಿವೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತೇಳಿ. ಅವರು ಡ್ಯೂಟಿ ಹೋದ್ಮೇಲೆ ನಾನು ನನ್ನ ಮಗಳಿಗೋಸ್ಕರ ಕಲ್ತಿರೋದು. ಆ್ಯಕ್ಚುಲಿ ಇದು ನಾನು ನೋಡಿಬಿಟ್ಟೆ ಕಲ್ತಿರೋವಂಥದ್ದು. ಸಾಸಿವೆಯಲ್ಲಿ ವೆರೈಟಿ ಮಾಡ್ತಾರೆ. ಸೊ ಹಾಗಾಗಿ ಈ ಥರ ಊಟ ರೆಡಿ ಆಯಿತು. ಈಗ ಊಟ ಮಾಡಿ ಮತ್ತೆ ಸಿಗ್ತೀನಿ. ನಿಧಾನ ತಟ್ಟೆ ನೀನು ಇಬ್ಬರು ಕೆಳಗಿರ್ತೀರ. ತಟ್ಟೆ ಎಂತ ಮಾಡಿದ್ರೆ ಏನು ಮಾಡಿಲ್ಲ, ನಾನು ನೋಡಿದ್ನಲ್ಲ. ಮತ್ತೆ ತಟ್ಟೆ ತಿನ್ನಕ ತಟ್ಟೆನ ತಿನ್ನಕ್ಕಾಗುತ್ತಾ? ಏನು ಮಾಡಿಲ್ಲ ಅಂದ್ರೆ ತಟ್ಟೆನ ತಿನ್ನಕ್ಕಾಗುತ್ತಾ ಅಂದ್ರೆ ಹೇಳ್ತಾಳೆ. ಯಾವ್ದು ಬಿಸಿ ಇದೆ? ಅನ್ನ ಬಿಸಿಗೆ ಕಲಿಸ್ಬೇಕದು. ಕಲಿಸ್ಲಾ? ಇಷ್ಟ ಹುಡುಗರು ಬೀಟ್ರೂಟ್ ಪಲ್ಯ ಗುರುವಾರ ಹಿಂಗೆ ಮೂಲಂಗಿ, ಸಾಸಿವೆ, ಹಸಿ ತರಕಾರಿ ನಾಳೆ ಚಿಚ್ಚಿ ಬಿಸಿ ಬೀಟ್ರೂಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಎಮ್ಮೆ ಇದೆ. ಯಾರು ಮತ್ತೆ ಕಲಿಸ್ತಾ ಇಲ್ಲ, ನೀವು ಮತ್ತೆ ಕಲಿಸ್ತಿಲ್ಲ. ಅಡುಗೆ ಮಾಡಿಸ್ಬೇಕಾದ್ರೆ ಎತ್ಕೊಳ್ಳಿ ಬೇಕಾ? ಬರಲ್ಲ ಅಮ್ಮ ಮಾಡಿ ಇಟ್ಟಿದ್ಮೇಲೆ ಖಾರ ಇದೆ. ಉರಿಬೇಕು ಸ್ವಲ್ಪ ತಗೊಂಡು ನಿಮ್ಮ ಮನೆಗೆ ಯಾಕೆ ಖಾರನೇ ಖಾರ ಇಲ್ಲ.
ಸೊ ಊಟ ಎಲ್ಲ ಆಯಿತು. ಊಟ ಆದಮೇಲೆ ನನ್ನ ಮಗಳು ಅನ್ನ ಎಲ್ಲ ಕೆಳಗೆ ಹಾಕಿದ್ಲು, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಹೇಗೆ ಅನ್ನಿಸ್ತು, ಇದು ನಮ್ಮ ಗುರುವಾರದ ವೀಡಿಯೋ ಆಗಿರುತ್ತೆ. ಸೊ ಜಸ್ಟ್ ಒಂದು ಲಾಗ್ ಥರ ಒಂದು ರೆಸಿಪಿ ಹಾಕಿದ್ದೀನಿ. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಈ ಡೈನಿಂಗ್ ಟೇಬಲ್ ಬಗ್ಗೆ ಸುಮಾರು ಕ್ವಶನ್ಸ್ ಕೇಳ್ತಾಯಿದ್ರು. ಸೊ ಅದಕ್ಕೆಲ್ಲ ನಾನು ಹಿಂದಿನ ವೀಡಿಯೋದಲ್ಲೇ ಆನ್ಸರ್ ಮಾಡಿದ್ದೀನಿ. ಸೊ ನನ್ನ ಹೊಸ ಡೈನಿಂಗ್ ಟೇಬಲ್ ಹೇಗಿದೆ ಅಂತ ಹೇಳಿ. ಸೊ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿಬಿಡಿ. ಹಾಗೆ ಯೂಟ್ಯೂಬ್ ಅಪ್ಡೇಟ್ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋ ಮಾಡ್ತಾ ಇರ್ತೀನಿ ನಾನು. ಸೊ ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ನೋಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾನು ಯಾವುದೇ ಥರ ಹೊಸ ವಿಡಿಯೋ ಹಾಕ್ತಾಯಿದ್ರೆ ನಿಮಗೆ ಬರ್ತಾ ಹೋಗುತ್ತೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು.